ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಮಾಡುವಂತಹ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ನೀವು ಲೈಕ್ ಮಾಡುವಂತಹ ನಮ್ಮ ವಿಡಿಯೋಗಳಾಗಿರ್ಬೋದು, ನಮ್ಮಲ್ಲಿ ಸಾಕಷ್ಟು ಉತ್ಸಾಹ ಮತ್ತಷ್ಟು ವಿಡಿಯೋಗಳು ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ನಮ್ಮಲ್ಲಿ ತುಂಬಿರುತ್ತೆ. ಆ ವಿಷಯಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಈ ಬರುವಂತಹ ಮಾಸ ಏಪ್ರಿಲ್ ಮಾಸದಲ್ಲಿ ಮೇಷರಾಶಿಯವರಿಗೆ, ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಏಪ್ರಿಲ್ ಮಾಸವು ಯಾವ ರೀತಿ ಅನುಕೂಲ ಇದೆ, ಈ ಮೇಷರಾಶಿ ಜಾತಕರಿಗಿರುವಂತಹ ಗೋಚಾರ ಫಲಗಳಂದರೆ ದೀರ್ಘಕಾಲ ಸಂಚಾರ ಗ್ರಹಗಳ ಬಗ್ಗೆ ನಾವು ಪ್ರಾಭವನಾಮ ವರ್ಷದ ವಿಡಿಯೋದಲ್ಲಿ ಹೇಳಿದ್ದೇವೆ. ಈಗ ಏಪ್ರಿಲ್ ಮಾಸದಲ್ಲಿ ಮೇಷರಾಶಿಯವರಿಗೆ ಇರುವಂತಹ ಈ ಸ್ವಲ್ಪ ಕಾಲಿಕ ದೀರ್ಘ ಸಂಚಾರ ಶುಕ್ರ ಆಗಿರಬಹುದು, ಮತ್ತು ರವಿ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧ ಆಗಿರ್ಬೋದು, ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಮೇಷರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಈ ವರ್ಷ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮುಖ್ಯವಾಗಿ ಏಪ್ರಿಲ್ ಮಾಸದಲ್ಲಿ ಪ್ರಧಾನವಾಗಿ ನಾವು ಗಮನಿಸುವುದಾದರೆ 19ನೇ ತಾರೀಕುವರೆಗೂ ಕೂಡ ಶುಕ್ರ ಈ ಪರ್ಟಿಕ್ಯುಲರ್ ಆಗಿ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಅಂದರೆ ಈ ಜಾತಕ ಚಕ್ರದಲ್ಲಾಗಿರಬಹುದು ಅಥವಾ ದ್ವಾದಶ ರಾಶಿಗಳಲ್ಲಾಗಿರ್ಬೋದು, ಈ ರಾಶಿಯಲ್ಲಿ ಶುಕ್ರ ಇದ್ದಾಗ ಒಂದು ರೀತಿ ಆಕರ್ಷಣೆ ಅನ್ನೋದು ಜಾತಕರಲ್ಲಿ ನಾವು ಗಮನಿಸ್ಬೋದು. ಅದು ಮಾತಿನಲ್ಲಾಗಿರ್ಬೋದು, ನೋಟದಲ್ಲಿ ಆಗಿರ್ಬೋದು, ಅವರಿಗೆ ಸೌಂದರ್ಯದ ಮೇಲೆ ಆಸಕ್ತಿ ಹೆಚ್ಚಾಗೋದಾಗಿರ್ಬೋದು, ಈ ವಿಷಯಗಳ ಮುಖಾಂತರ ಅವರಲ್ಲಿ ಒಂದು ರೀತಿ ಆಕರ್ಷಣೆ ಅನ್ನೋದು ತುಂಬಿರುತ್ತೆ. ಸೊ ಒಂದು ರೀತಿ ಕಲೆ ಅನ್ನೋದಿರುತ್ತಲ್ಲ, ಆ ರೀತಿ ಆಕರ್ಷಣೆಯಿಂದ ತುಂಬಿರುತ್ತೆ ಮಾತಾಡುವಂತಹ ಮಾತುಗಳಲ್ಲಿ ಅಥವಾ ಅವರು ತೋರಿಸ್ಕೊಳ್ಳುವಂತಹ ವಿಧಾನದಲ್ಲಾಗಿರಬಹುದು. ಒಂದು ಅದ್ಭುತ ರೀತಿಯಲ್ಲಿ ಆಕರ್ಷಣೆಯನ್ನು ನಾವು ಗಮನಿಸ್ಬೋದು. ಅದು ಕೂಡ ಮುಖ್ಯವಾಗಿ ಸೌಂದರ್ಯಕ್ಕೆ ಪ್ರತಿರೂಪವಾಗಿರುವಂತಹ ಸ್ತ್ರೀಯರಲ್ಲಿ, ಮೇಷರಾಶಿ ಸ್ತ್ರೀಯರಲ್ಲಿ ಇದನ್ನು ನಾವು ಏಪ್ರಿಲ್ ಮಾಸದಲ್ಲಿ ಕಾಣಬಹುದು, ಅತಿ ಹೆಚ್ಚಾಗಿ ಕಾಣಬಹುದು. ಈ ಮಾಸದಲ್ಲಿ ನಾವು ನೋಡುವುದಾದರೆ ಮುಖ್ಯವಾಗಿ ರಾಶಿಗೆ ಶುಕ್ರ ಬಂದಿರುವಂತಹ ಕಾರಣದಿಂದ, ಯಾಕಂದರೆ ಶುಕ್ರ ಬಂದು ಧನಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರ್ತಾರೆ. ಯಾರಿಗೆ? ಮೇಷರಾಶಿಗೆ. ಸೊ ಈ ಸಂದರ್ಭದಲ್ಲಿ ಏನಾದರೂ ಈ ವಿವಾಹ ಸಂಬಂಧಗಳಿಗೋಸ್ಕರ, ಅಂದರೆ ಹೆಣ್ಣು ಮನೆಗೆ ಹೋಗಿಬಿಟ್ಟು ನೋಡ್ಕೊಂಡು ಬರೋದಾಗಿರ್ಬೋದು, ಈ ಮಾತುಕತೆ ವಿಚಾರ ಆಗಿರ್ಬೋದು, ಈ ವಿವಾಹ ಪ್ರಯತ್ನಗಳಾಗಿರ್ಬೋದು, ಅತ್ಯಂತ ಅನುಕೂಲ ರೀತಿಯಲ್ಲಿ ನಡೆಯೋದಕ್ಕೆ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಈ ರೀತಿ ನೀವೇನಾದರೂ ಪ್ರಯಾಣಗಳು ಮಾಡ್ತಾ ಇದ್ದರೆ ಅದು ಬಹುಬೇಗ, ಅಂದರೆ ತುಂಬ ದಿನಗಳಿಂದ ಪ್ರಯತ್ನಗಳು ಮಾಡ್ತಾ ಇರ್ತೀರ, ಸೆಟ್ ಆಗಿರಲ್ಲ. ಬಟ್ ಈ ಸಂದರ್ಭದಲ್ಲಿ ಏನಾದರೂ ನೀವು ಹುಡುಗಿನ ನೋಡ್ಕೊಂಡು ಬರೋದಾಗಿರ್ಬೋದು, ಅಥವಾ ಮನೆತನ ಬಗ್ಗೆ ವಿಚಾರ ಮಾಡೋದಾಗಿರ್ಬೋದು, ಅಥವಾ ಮುಂದಿನ ನಿಶ್ಚಿತಾರ್ಥ ಅಥವಾ ವಿವಾಹಾದಿ ವಿಷಯಗಳು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋದಕ್ಕೆ, ಫಾಸ್ಟಾಗಿ ನೀವು ಕೈ ಹಿಡಿದು ಆ ಕೆಲಸಗಳನ್ನು ಮುಗಿಸೋದಕ್ಕೆ ಈ ಮಾಸ 19ನೇ ತಾರೀಕುವರೆಗೂ ರಾಶಿಯಲ್ಲಿ ಶುಕ್ರ ಇರೋದರಿಂದ ಮೇಷರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಅದೇ ರೀತಿ ಧನಕಾರಕ, ಧನಸ್ಥಾನಕ್ಕೆ ಅಧಿಪತಿ ಅಲ್ವಾ, ಸೊ ಅವರು ರಾಶಿಯಲ್ಲೇ ಬಂದ್ದಾರೆ. ಸೊ ಆದ್ದರಿಂದ ಹಣ ಸಂಪಾದನೆ ಮಾಡಬೇಕು. ಈಗ ಬರ್ತಾ ಇರುವಂತಹ ಆದಾಯಕ್ಕೆ ಅನುಗುಣವಾಗಿ, ಅಂದರೆ ಅದಕ್ಕೆ ಅದನವಾಗಿ, ಅದಕ್ಕೆ ಅಡಿಷ್ನಲ್ಲಾಗಿ ಇನ್ನೂ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಬೇರೆ ಆದಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳನ್ನೋದು ಜಾಸ್ತಿ ಆಗುತ್ತೆ ಜಾತಕರಲ್ಲಿ. ಈ ಜಾತಕನು ಮತ್ತಷ್ಟು ಹಣಕಾಸಿನ ಸಂಪಾದನೆಗಾಗಿರ್ಬೋದು, ಮತ್ತಷ್ಟು ಹಣಕಾಸಿನ ಹೂಡಿಕೆಗಳಿಗಾಗಿರ್ಬೋದು, ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿರ್ಬೋದು, ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರಯತ್ನಗಳನ್ನು ಸಫಲೀಕೃತವಾಗುತ್ತೆ. ಇನ್ನು ಸ್ವಲ್ಪ ಕಷ್ಟ, ಅಂದರೆ ಜಾಸ್ತಿ ಕಷ್ಟ ಬೆಳೆದೆ ಸ್ಮಾರ್ಟ್ ವರ್ಕದಿಂದ ಈ ಹಣ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಜಾತಕರು ಈ ಮಾಸದಲ್ಲಿ. ಮುಖ್ಯವಾಗಿ ಶುಕ್ರ ರಾಶಿಯಲ್ಲಿರೋದ್ರಿಂದ ಈ ಕನ್ಸ್ಟ್ರಕ್ಷನ್ ಫೀಲ್ಡನ್ನು, ಭೂಮಿ ತಾಯಿನ ನಂಬ್ಕೊಂಡಿರುವಂತಹ ಈ ಮನೆ ಕನ್ಸ್ಟ್ರಕ್ಷನ್ ವ್ಯಕ್ತಿಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಹೌಸ್ ಕನ್ಸ್ಟ್ರಕ್ಷನ್ ಸಪ್ಲೈ ಮಾಡುವಂತಹ ವ್ಯಕ್ತಿಗಳಿಗೆ, ವ್ಯಾಪಾರಸ್ಥರಿಗಾಗಿರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಆರ್ಡರ್ಸ್ ಬರೋದಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಗೋದಾಗಿರ್ಬೋದು, ತುಂಬ ಅನುಕೂಲವಾಗಿರುತ್ತೆ. ಈ ಮಾಸದಲ್ಲಿ ಅಧಿಕ ಆದಾಯವನ್ನು ನೀವು ಕಾಣಬಹುದು. ಮನಿ ಫ್ಲೋ ಅದ್ಭುತವಾಗಿರುತ್ತೆ, ಮನಿ ರೊಟೇಷನ್ ಅದ್ಭುತವಾಗಿರುತ್ತೆ.
ಸೊ ಆಗಿರೋದ್ರಿಂದ ಈ ಭೂಮಿ ತಾಯಿನ ನಂಬ್ಕೊಂಡಿರುವಂತಹ, ಭೂಮಿಯನ್ನು ನಂಬಿಕೊಂಡು ವ್ಯಾಪಾರಗಳು ಮಾಡುವಂತಹ ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. 19ನೇ ತಾರೀಕುವರೆಗೆ ರಾಶಿಯಲ್ಲಿರ್ತಾರೆ. ಆಮೇಲೆ ಧನ ಕುಟುಂಬ ಸ್ಥಾನ ಆಗಿರುವಂತಹ ದ್ವಿತೀಯ ಸ್ಥಾನಕ್ಕೆ ಶುಕ್ರನ ಆಗಮನ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಧನ ಕುಟುಂಬ ಸ್ಥಾನದಲ್ಲಿ ಶುಕ್ರನ ಆಗಮನ ಅನ್ನೋದು ಕೂಡ ಇಲ್ಲಿ ಈ ಮಾರ್ಕೆಟಿಂಗ್ ಫೀಲ್ಡ್ ಆಗಿರ್ಬೋದು, ನಿಮ್ಮ ಮಾತಿಗೆ ಒಂದು ರೀತಿ ವೇಟ್ ಅನ್ನೋದು ಈ ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಯಾವುದಾದ್ರೂ ವ್ಯಾಪಾರಸ್ಥರಲ್ಲಿರುವಂತಹ ಮಾತಿನ ಚಾತುರ್ಯ ಅದ್ಭುತವಾಗಿರುತ್ತೆ. ಯಾಕಂದರೆ ಬಂದಿರುವಂತಹ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಅವರಿಂದ ಬಿಸ್ನೆಸ್ ತಗೊಳ್ಳುವಂತಹ ಆ ಟ್ಯಾಲೆಂಟ್, ಆ ಸ್ಕಿಲ್ ಅನ್ನೋದು ನಾವು ಅವರಲ್ಲಿ ನೋಡ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮೇಷರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಾಕ್ಚಾತುರ್ಯ, ತಮ್ಮ ಮಾತಿನಿಂದ ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಅನುಕೂಲವಾಗಿ ಮಾಡಿಕೊಳ್ಳೋದಕ್ಕೆ, ಅದ್ಭುತ ರೀತಿಯಲ್ಲಿ ವ್ಯಾಪಾರಗಳ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಅವಕಾಶಗಳನ್ನೋದಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಬ್ಬ ಕುಟುಂಬ ಸದಸ್ಯರಿಗೆ ಅದನ್ನು ಸಂತಾನಕ್ಕಾಗಿರ್ಬೋದು, ನಿಮ್ಮ ಒಡಹುಟ್ಟಿದವ್ರಿಗಾಗಿರ್ಬೋದು, ನಿಮ್ಮ ಸಂಗಾತಿಗಾಗಿರ್ಬೋದು ಆದಾಯವು ಹೆಚ್ಚಳವಾಗುತ್ತೆ. ಸಡನ್ನಾಗಿ ಇಂಕ್ರಿಮೆಂಟ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ಉತ್ತಮ ಆದಾಯವನ್ನು ಕೊಡುವಂತಹ ಜಾಬಲ್ಲಿ ಜಾಯಿನ್ ಮಾಡುವಂತಹ ಸಂದರ್ಭಗಳಲ್ಲಿ ಆದಾಯವು ಹೆಚ್ಚಾಗುತ್ತೆ. ಮತ್ತು ಕುಟುಂಬ ಸದಸ್ಯರಲ್ಲಿ ಒಬ್ಬ ವ್ಯಕ್ತಿಗೆ ವಿವಾಹವು ಕೂಡ ನಿಶ್ಚಯವಾಗುವಂತಹ ಸಾಧ್ಯತೆಯೂ ಇರುತ್ತೆ. ಅಂದರೆ ಒಟ್ಟಾಗಿ ಶುಕ್ರನ ಅನುಗ್ರಹ ಮೇಷರಾಶಿಯವರ ಮೇಲೆ ಸಂಪೂರ್ಣವಾಗಿ ಈ ಮಾಸದಲ್ಲಿ ಇರುತ್ತೆ. ಸಂಪೂರ್ಣವಾಗಿರುವಂತಹ ಪಾಸಿಟಿವ್ ರಿಸಲ್ಟ್ಸ್ ರಾಶಿಯಲ್ಲಾಗಿರ್ಬೋದು, ಧನ ಕುಟುಂಬ ಸ್ಥಾನದಲ್ಲಾಗಿರಬಹುದು, ಅದ್ಭುತ ರೀತಿಯಲ್ಲಿ ಶುಕ್ರ ನಿಮಗೆ ಅನುಕೂಲ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಪುರುಷರಿಗೆ ಮುಖ್ಯವಾಗಿ ಹೊಸ ಸ್ತ್ರೀಯರೊಡನೆ ಪರಿಚಯಗಳಾಗಿರ್ಬೋದು, ಹೊಸ ಸ್ತ್ರೀಯರ ಮುಖಾಂತರ ಸ್ನೇಹಕ್ಕೆ ದಾರಿ ಕೊಡುವಂತಹ ಸಂದರ್ಭಗಳಾಗಿರ್ಬೋದು, ನೀವು ಮಾಡುವಂತಹ ಪ್ರಯಾಣಗಳೆಲ್ಲವೂ ಕೂಡ ಲಾಭವನ್ನು ಕೊಡ್ತಾ ಇರಬಹುದು. ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಉನ್ನತ ಹುದ್ದೆಗಳು, ಅಧಿಕಾರಗಳು ಸಿಗೋದಾಗಿರ್ಬೋದು, ಉತ್ತಮ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಸಿಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಮೇಷರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಶುಕ್ರನ ಅನುಕೂಲವಾಗಿದ್ದಾರೆ. ಮತ್ತು ಪಂಚಮಾಧಿಪತಿ ಆಗಿರುವಂತಹ ರವಿ ವ್ಯಯಸ್ಥಾನದಲ್ಲಿ ಸಂಚಾರ ಅನ್ನೋದು ಯಾವ ರೀತಿ ಇರುತ್ತೆ? ವ್ಯಯಸ್ಥಾನ ಅಂದರೆ ಖರ್ಚುಗಳ ಸ್ಥಾನ ಅಂತ ಹೇಳ್ತೀವಿ. ಆಲ್ರೆಡಿ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ 7.5 ಮೊದಲನೇ ಹಂತ ಕೊಡ್ತಾಯಿದ್ರು. ಇನ್ನು ಶನಿಯ ಜೊತೆಗೆ ರವಿ, ಇವರಿಬ್ಬರು ಕೂಡ ತಂದೆ ಮಗ, ಆದರೂ ಕೂಡ ಒಟ್ಟಿಗೆ ಇದ್ದರೆ ನೆಗೆಟಿವ್ ರಿಸಲ್ಟ್ಸ್ ಜಾಸ್ತಿ ಕೊಡ್ತಾ ಇರ್ತಾರೆ ಜಾತಕರಿಗೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ರವಿ 12ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಸಂತಾನಕ್ಕಾಗಿರಬಹುದು, ನಿಮ್ಮ ಹಿರಿಯರಿಗಾಗಿರ್ಬೋದು, ತಾಯಿ ತಂದೆರಿಗಾಗಿರ್ಬೋದು, ಆರೋಗ್ಯ ವಿಷಯಗಳಿಗೋಸ್ಕರ ಈ ಸಂದರ್ಭದಲ್ಲಿ ಕೆಲವೊಂದು ಖರ್ಚುಗಳು ಅಗತ್ಯವಾಗಿ ಮಾಡಲೇಬೇಕಾಗಿರುವಂತಹ ಖರ್ಚುಗಳನ್ನು ಎದುರಿಸಬೇಕಾಗಿರುತ್ತೆ. ಎಲ್ಲಿವರೆಗೂ? ಪರ್ಟಿಕ್ಯುಲರ್ ಆಗಿ 14ನೇ ತಾರೀಕುವರೆಗೂ, ಏಪ್ರಿಲ್ 14ನೇ ತಾರೀಕುವರೆಗೂ ಪಂಚಮಾಧಿಪತಿ ರವಿ ವ್ಯಯಸ್ಥಾನದಲ್ಲಿರೋದ್ರಿಂದ ಈ ರೀತಿ ಖರ್ಚುಗಳು, ಆರೋಗ್ಯಕ್ಕೋಸ್ಕರ ಹಾಸ್ಪಿಟಲ್ ಖರ್ಚುಗಳು ಅನ್ನೋದು ಅಧಿಕವಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಮನೋರಂಜನೆಗಾಗಿರ್ಬೋದು, ಅಥವಾ ಕೆಲವೊಂದು ಟ್ರಿಪ್ಗಳು ಹೋಗಿ ಬರಬೇಕು ಅನ್ನುವಂತಹ ನಿಮ್ಮ ಆಸೆಗಳಾಗಿರ್ಬೋದು, ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಮಾಡಬೇಕಾಗಿರುವಂತಹ ಖರ್ಚುಗಳಾಗಿರ್ಬೋದು, ಅಧಿಕವಾಗಿ ಆದಾಯಕ್ಕಿನ್ನ ಮಾಡುವಂತಹ ಖರ್ಚುಗಳ ಸ್ಥಾನ ಅಧಿಕವಾಗಿರುತ್ತೆ. ಒಟ್ಟಾಗಿ ಏಪ್ರಿಲ್ 9ರಿಂದ 14ರವರೆಗೂ ಆಲ್ಮೋಸ್ಟು ಸಾಕಷ್ಟು ಗ್ರಹಗಳು ವ್ಯಯಸ್ಥಾನದಲ್ಲಿರೋದ್ರಿಂದ ಈ ಪರ್ಟಿಕ್ಯುಲರ್ 1 ವೀಕ್ ಅಂದರೆ 2ನೇ ವಾರ ಮೇಷರಾಶಿಯವರಿಗೆ ಅಧಿಕ ಮೊತ್ತದಲ್ಲಿ ಮಾಡುವಂತಹ ಖರ್ಚುಗಳನ್ನೋದು ಈ ಮಾಸದಲ್ಲಿ ನೀವು ಗೋಚಾರವಾಗ್ತಾ ಇದೆ. ಆದ್ದರಿಂದ ಅದರಲ್ಲಿ ಅವಶ್ಯಕ ಯಾವುದು, ಅನಾವಶ್ಯಕವಾಗಿ ಯಾವುದು, ಯೋಗ್ಯವಾಗಿರುವಂತಹ ಖರ್ಚುಗಳು ಯಾವುದು ಅಂತ ಅದನ್ನು ಆಯ್ಕೆ ಮಾಡಿಕೊಂಡು ಅದರ ಪ್ರಕಾರ ಖರ್ಚು ಮಾಡೋದು ಒಳ್ಳೆಯದು. ಪಂಚಮಾಧಿಪತಿಯಾಗಿರುವಂತಹ ರವಿ 12ನೇ ಸ್ಥಾನ. ಸೊ ಆದ್ದರಿಂದ ತಂದೆಯ ಆರೋಗ್ಯದ ಬಗ್ಗೆ ಗಮನ ಇರಲಿ. ಇನ್ನು ಈ ಸಂದರ್ಭದಲ್ಲಿ ಶೇರ್ ಮಾರ್ಕೆಟು ಅಥವಾ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ, ಜೂಜು, ಆನ್ಲೈನ್ ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಣ ಮೋಸ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗಿರುವಂತಹ ಟ್ಯಾಕ್ಸ್ಗಳಾಗಿರ್ಬೋದು, ಅಥವಾ ಈ ಮನೆಯಲ್ಲಿರುವಂತಹ ಹಿರಿಯರಿಗೆ ಅವರ ಅಗತ್ಯಗಳಿಗೆ ಬೇಕಾಗಿರುವಂಥ ಹಣಕಾಸಿನ ಸಹಾಯ ನೀಡುವುದಾಗಿರ್ಬೋದು,
ಇತ್ಯಾದಿಗಳ ಮೂಲೆಗಳ ಮುಖಾಂತರ ನಿಮಗೆ ಖರ್ಚು ವೆಚ್ಚಗಳು ಅನ್ನೋದು ಅಧಿಕವಾಗಿರುತ್ತೆ. ಇಲ್ಲಿ ಶನಿಯ ಜೊತೆ ಕರ್ಮಾಧಿಪತಿಯಾಗಿರುವಂತಹ ಶನಿಯ ಜೊತೆ ರವಿ ಸೇರಿ ಇರೋದರಿಂದ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮುಖಾಂತರ ಕೆಲವೊಂದು ತೊಂದರೆಗಳು ಉಂಟಾಗಬಹುದು. ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ನೀವೆಷ್ಟೇ ಕಷ್ಟಪಟ್ಟರೂ ಕೂಡ ಅದರಲ್ಲಿರುವಂತಹ ಲೋಪಗಳನ್ನು ಎತ್ತಿ ತೋರಿಸಿ ಒಂದು ರೀತಿ ಕಿರುಕುಳ ತೊಂದರೆ ಅಂದರೆ ಕೆಲವೊಂದು ಮಾತುಗಳನ್ನು ಅನ್ನಿಸ್ಕೊಳ್ಳೋದು ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ಕಷ್ಟಪಟ್ಟರೂ ಕೂಡ ಅದಕ್ಕೆ ಸರಿಯಾಗಿ ನಿಮ್ಗೆ ಸಿಗಬೇಕಾಗಿರುವಂತಹ ಗುರುತಿಸಬೇಕಾಗಿರಬಹುದು. ಈ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ಸಿಬ್ಬಂದಿ ಆಗಿರ್ಬೋದು, ಸಹಕಾರ ಮಾಡದೆ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಇವರು ಈ ಸಂದರ್ಭದಲ್ಲಿ ನಿಮಗೆ ವ್ಯತಿರೇಕವಾಗಿ ವರ್ತಿಸುವುದರಿಂದ ಸ್ವಲ್ಪ ಫ್ರಸ್ಟ್ರೇಷನು, ಸ್ವಲ್ಪ ತಳಮಳ, ಸ್ವಲ್ಪ ಕನ್ಫ್ಯೂಷನು, ಯಾರ ಮೇಲೆ ತೋರಿಸ್ಕೋಬೇಕು ಗೊತ್ತಾಗಲ್ಲ, ಈ ರೀತಿಯ ಕೋಪ ಆವೇಶಗಳು ಅನ್ನೋದಿರುತ್ತೆ. ಆದರೆ ತಾಳ್ಮೆಯಿಂದ ಕೆಲವೊಂದು ಪ್ರಯತ್ನಗಳನ್ನು ನೀವು ಎದುರಿಸಬೇಕಾಗಿರುತ್ತೆ. ಇನ್ನು 14ನೇ ತಾರೀಕಿನ ನಂತರ ರಾಶಿಯಲ್ಲೇ ಶುಕ್ರ ಆಲ್ರೆಡಿ ಇರ್ತಾರೆ 19ವರೆಗೆ. 14 ನಂತರ ರವಿ ಕೂಡ ರಾಶಿಗೆ ಬರ್ತಾರೆ. ರಾಶಿಯಲ್ಲಿ ರವಿ ಇದ್ದಾಗ ನಿಮ್ಮಲ್ಲಿ ಎಂತಹ ಕಷ್ಟ ಬಂದ್ರೂ ಕೂಡ ಸರಿ ನೋಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ, ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಕೂಡ ಸುಸಾಧ್ಯ ಮಾಡಲೇಬೇಕು ಅನ್ನುವಂತಹ ಒಂದು ಹಠ ಛಲ ಜಾಸ್ತಿಯಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮನೋಸ್ಥೈರ್ಯ ಎಲ್ಲವೂ ಕೂಡ ಎದ್ದು ಕಾಣ್ತಾ ಇರುತ್ತೆ. ನಿಮ್ಮ ಮಾತುಗಳಲ್ಲಿ ಒಂದು ದರ್ಪ, ಅಧಿಕಾರ ಇವೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಆದ್ದರಿಂದ ಸರಿ ನೋಡ್ಕೊಳ್ಳೋಣ, ಏನಾದರೂ ಬರಲಿ ಎದುರಿಸೋಣ ಅನ್ನುವಂತಹ ಒಂದು ಧೈರ್ಯ ನಿಮ್ಮದು ಆಗಿರುತ್ತೆ. ಒಂದು ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ನಿಮ್ಮದೇ ಕಾಣಿಸುತ್ತಾ ಇರುತ್ತೆ. ರಾಶಿಯಲ್ಲಿ ರವಿ ಬಂದಾಗ ನಿಮ್ಮ ಸಂತಾನಕ್ಕಾಗಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಿಗಾಗಿರ್ಬೋದು, ನಿಮ್ಮ ತಂದೆಯವರಿಗಾಗಿರ್ಬೋದು ಸಮಾಜದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಸ್ಥಾನ ಪಡೆಯೋದಕ್ಕೆ, ಒಂದು ಹುದ್ದೆ ಪಡೆಯೋದಕ್ಕೆ, ಅದರಿಂದ ನಿಮ್ಮ ಗೌರವ ಹೆಚ್ಚಳವಾಗೋದಕ್ಕೆ ಅದೇ ಚಾನ್ಸಸ್ ಇರುತ್ತೆ. ಇನ್ನು ಮಾಸ ಆರಂಭದವರೆಗೂ ಕೂಡ ಏಕಾದಶಿ ಲಾಭಸ್ಥಾನದಲ್ಲಿರುವಂತಹ ಕುಜಗ್ರಹ ಆಲ್ಮೋಸ್ಟ್ ಮೊದಲನೇ ವಾರದಿಂದ ವ್ಯಯ ಸ್ಥಾನಕ್ಕೆ ಕುಜಗ್ರಹ ಬರೋದರಿಂದ ಹಳೆಯ ದಿನಗಳಲ್ಲಿ ಏನಾದರೂ ನೀವು ಸಾಲಗಳು ಮಾಡಿದರೆ ಅಥವಾ ಏನಾದರೂ ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡೋದಕ್ಕೆ ಲೋನ್ಸ್ ತಗೊಂಡಿದ್ದರೆ ಆ ಸಾಲಗಳನ್ನೆಲ್ಲ ಕೂಡ ಪರಿಹಾರ ಮಾಡೋದಕ್ಕೆ, ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಸೆಟಲ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಆ ಸಾಲಗಳಿಂದ ವಿಮುಕ್ತರಾಗುವುದಕ್ಕೆ ಅನುಕೂಲ ಇರುತ್ತೆ. ಅದೇ ಪ್ಲೇಸಲ್ಲಿ ಕುಜ ಭೂಮಿಕಾರಕ ಅಂತ ಹೇಳ್ತೇವೆ. ಈ ಭೂಮಿಯ ಮೇಲೆ ಸೈಟು, ಮನೆ ಇತ್ಯಾದಿ ವಿಷಯಗಳ ಮೇಲೆ ಖರ್ಚು ಮಾಡುವಂತಹ ಸಾಧ್ಯಗಳು ಕೂಡ ಈ ಮಾಸದಲ್ಲಿ ಮೇಷರಾಶಿಯವರ ರಾಶ್ಯಾಧಿಪತಿ ಕುಜ ವ್ಯಯಸ್ಥಾನಕ್ಕೆ ಇರುವುದರಿಂದ ಭೂಮಿ ಯೋಗ ಅನ್ನೋದು, ಆ ಭೂಮಿಯನ್ನು ನಂಬಿಕೊಂಡಿರುವಂತಹ ವ್ಯಕ್ತಿಗಳು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಸ್ಥಿರಾಸ್ತಿಗಳ ಮೇಲೆ ವ್ಯಾಪಾರವಂತ ಮಾಡುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಕುಟುಂಬಕ್ಕೆ ದೂರವಾಗಿ, ಮನೆಗೆ ದೂರವಾಗಿ, ದೂರದ ಪ್ರದೇಶಗಳಲ್ಲಿ ಪ್ರಯಾಣಗಳು ಮಾಡುವಂತಹ ಮುಖಾಂತರ ವ್ಯವಹಾರಗಳು ಮಾಡುವಂತಹ ಗೋಚಾರ ಫಲಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮೇಷರಾಶಿ ಜಾತಕರಿಗೆ. ಆದ್ದರಿಂದ ಒಟ್ಟಾಗಿ ಈ ಮಾಸ ನಿಮ್ಮ ಕಡೆಯಿಂದ, ಅಂದರೆ ಕಷ್ಟದಲ್ಲಿರುವಂತಹ ನಿಮ್ಮ ಆಪ್ತರಿಗಾಗಿರಬಹುದು, ಬಂಧು ಮಿತ್ರಗಳಾಗಿರಬಹುದು, ಅಣ್ಣ ತಮ್ಮಂದಿರಿಗಾಗಿರಬಹುದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ನೀವು ಅವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ನೆರವು ನೀಡುವುದರಿಂದ, ಹೆಲ್ಪ್ ಮಾಡೋದರಿಂದ ಅವರ ದೃಷ್ಟಿಯಲ್ಲಿ ನೀವು ಒಬ್ಬ ದೇವ್ರ ಥರ ಕಾಣಿಸ್ತೀರ. ಅಷ್ಟೇ ಅಲ್ವಾ, ಕಷ್ಟದಲ್ಲಿ ಯಾರು ಕೈ ಇಡ್ತಾರೋ ಅವ್ರನ್ನ ನಾವು ಆಪದ್ ಬಾಂಧವರು ಅಂತೀವಿ. ಕಷ್ಟದಲ್ಲಿ ಯಾರು ನಮ್ಮನ್ನು ಸಮಸ್ಯೆಗಳಿಂದ ಕಾಪಾಡೋದಕ್ಕೆ ತಾವು ಕೈ ಕೊಟ್ಟು ಮೇಲಕ್ಕೆತ್ತುತ್ತಾರೆ ಅಂಥವರೇ ದೇವರು. ಸೊ ಆದ್ದರಿಂದ ಕಷ್ಟದಲ್ಲಿ ನೀವು ಮಾಡುವಂತಹ ಈ ಸಹಾಯ ಏನಿರುತ್ತೋ ಅದು ಅವರ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿತ್ವ ದೊಡ್ಡ ಮಟ್ಟದಲ್ಲಿ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೊಂದು ಗ್ರಹ ಅನುಕೂಲವಾಗಿದೆ ಮೇಷರಾಶಿಯವರಿಗೆ, ರಾಹುಗ್ರಹ ಲಾಭಸ್ಥಾನದಲ್ಲೇ ಇದೆ. ಸೊ ಆಗಿರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಮಟ್ಟದಲ್ಲಿ, ದೊಡ್ಡ ಸ್ಥಾನದಲ್ಲಿ, ಹಿರಿಯ ಸ್ಥಾನದಲ್ಲಿ, ಉನ್ನತ ಹುದ್ದೆಗಳಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ, ಉನ್ನತ ಸ್ಥಾನಗಳಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ,
ವಿದೇಶಿ ಮೂಲಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಹಣಕಾಸಿನ ವ್ಯವಹಾರಗಳಾಗಿರಬಹುದು, ಈ ಸಿನಿ ಮೀಡಿಯಾ ಫೀಲ್ಡಲ್ಲಿ ಅಧಿಕ ಆದಾಯವನ್ನು ಪಡೆಯೋದಾಗಿರ್ಬೋದು, ವಿದೇಶಿ ಸಂಸ್ಥೆಗಳಿಂದ ವಿದೇಶಿ ವ್ಯಕ್ತಿಗಳಿಂದ ನಿಮಗೆ ಆದಾಯ ಮಾರ್ಗಗಳನ್ನೋದು ಕಾಣಿಸೋದಕ್ಕೆ ಲಾಭಸ್ಥಾನದಲ್ಲಿರುವಂತಹ ರಾಹು ನಿಮಗೆ ಅನುಕೂಲ ನೀಡ್ತಾ ಇದ್ದಾರೆ. ಸೊ ಒಟ್ಟಾಗಿ ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿರುವಂತಹ ರವಿ ಶನಿ ಸ್ವಲ್ಪ ಆತಂಕ ನೀಡಿಸಿದರೂ ಕೂಡ ಉಳಿದಿರುವಂತಹ ಗ್ರಹ ಸಂಚಾರ ಅದ್ಭುತ ರೀತಿಯಲ್ಲಿ ಏಪ್ರಿಲ್ ಮಾಸದಲ್ಲಿ ನಿಮಗೊಂದು ಅದೃಷ್ಟ ತರುವಂತಹ ರೀತಿಯಲ್ಲಿರುತ್ತೆ. ಆದ್ದರಿಂದ ಯಾವುದೇ ಯೋಚನೆಗಳಿಲ್ಲದೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಯಾವುದೇ ಸ್ವಾರ್ಥವಿಲ್ಲದೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿ, ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ರವಿಯ ಅನುಗ್ರಹಕ್ಕೋಸ್ಕರ ಪ್ರತಿ ಭಾನುವಾರದಂದು ನಿಷ್ಠೆಯಿಂದ ರವಿವಾರದಂದು ಮದ್ಯ ಮಾಂಸಗಳಿಗೆ ದೂರವಾಗಿರೋದಾಗಿರ್ಬೋದು, ಪ್ರತಿದಿನವೂ ಕೂಡ ರಾಗಿ ಪಾತ್ರೆಯಲ್ಲಿ ನೀರಿನಿಂದ ರವಿಗೆ ಅರ್ಘ್ಯ ಬಿಡುವುದರಿಂದ ಮತ್ತು ಗೋಧಿಯನ್ನು ಭಾನುವಾರದಂದು ರವಿವಾರದಂದು ದಾನ ಮಾಡೋದರಿಂದ ಆ ರವಿಯ ಸಂಪೂರ್ಣ ಅನುಗ್ರಹ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಜೈ ಶ್ರೀರಾಮ್.